भूतान् सञ्जीवयत्यखिलशक्तिधरस्फुटाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवत्यनुभावादेडमो कोऽपि वाग्मी जडमतिरविजन्तुर्जयते प्राज्ञमूलिः सकलवचनचेतो देवता भारती सा मम वचति दत्तां सन्निधिं मानसे च तपो विद्याविरक्त्यादिसद्गुणो घाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय धर्मरताय च पतितां कल्पवृक्षाय नमतां कामधेनवे दुर्वादिध्वान्तरवे वैष्णवीं धीवरेन्दवे श्रीराघवेन्द्रगुरवे नमोऽत्यन्तदयालवे ब्रह्मचर्य हरिप्रेतसविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಬನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀ ಗುರುಭ್ಯೋ ನಮಃ. ಹಿಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ಭಗವಂತನ ರೂಪಗಳು ನಮ್ಮ ಉಪಕರಣಗಳಲ್ಲಿ ಎಷ್ಟು ಪ್ರೀತಿಯಾಗಿ ಎಷ್ಟು ರೂಪಗಳಿಂದ ಭಗವಂತ ನೆಲೆಸಿದ್ದಾನೆ ಎಂಬುದಾಗಿ ಅದರ ಸಂಖ್ಯೆಯನ್ನು ತಿಳಿಸಿಕೊಟ್ಟರು. 52,114 ರೂಪಗಳನ್ನು ಭಗವಂತ ಧರಿಸಿದ್ದಾನೆ. ನಮ್ಮ 10 ಇಂದ್ರಿಯಗಳಲ್ಲಿ ಉಪಕರಣಗಳಾಗಿರತಕ್ಕಂತಹದ್ದು. ಅದರಲ್ಲಿ ಭಗವಂತ 52,114 ರೂಪಗಳನ್ನು ಧಾರಣೆ ಮಾಡಿಕೊಂಡು ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಆ ರೂಪಗಳು ಅದನ್ನು ಆ ರೂಪಗಳಲ್ಲಿರತಕ್ಕಂತಹ ನಾಮವನ್ನು ಅದರ ಬಗ್ಗೆ ಪೂರ್ಣವಾಗಿ ಅದನ್ನು ಯಥಾರ್ಥವಾಗಿ ತಿಳಿದು ಯಾರು ಉಪಾಸನೆಯನ್ನು ಮಾಡ್ತಾನೋ ಅಂತಹ ಉಪಾಸಕನಿಗೆ ಭಗವಂತ ಒಲಿಯುತ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟದ್ದು ತೃಷಾರ್ತನು ಜಲವಕೊಂಬಂತೆ ಅಂತ. ಯಾರಿಗೆ ಹಸಿವಾಗಿದೆಯೋ, ಯಾರಿಗೆ ಬಾಯಾರಿಕೆ ಅಂದರೆ ಜಲವನ್ನು ಸ್ವೀಕಾರ ಮಾಡಬೇಕು ಅಥವಾ ತೃಷಾ ಪರಿಹಾರಕ್ಕೆ ತಾನು ಆಹಾರಾದಿಗಳನ್ನು ನೀರನ್ನು ಕುಡಿಯಬೇಕು ಅಂತ ಅದರಲ್ಲಿ ಪ್ರಯತ್ನ ಪಡುವವನಿಗೆ ಆ ತೃಷಾದಿಗಳು ಹೇಗೆ ಪರಿಹಾರವಾಗುತ್ತದೋ ಅದೇ ರೀತಿಯಾಗಿ ಭಗವಂತನನ್ನು ತಿಳ್ಕೊಳ್ಳಬೇಕು, ಭಗವತ್ ಚಿಂತನೆಯನ್ನು ಮಾಡಬೇಕು ಅಂತ ಯಾರಿಗೆ ಉತ್ಕಟವಾಗಿರತಕ್ಕಂತಹ ಇಚ್ಛೆ ಇದೆಯೋ ಅಂಥವರಿಗೆ ಭಗವಂತ ಒಲಿಯುತ್ತಾನೆ ಅಂತ ಎಂಬುದಾಗಿ ಹೇಳಿದ ನಂತರ ಅದರ ಮುಂದೆ ಜಗನ್ನಾಥದಾಸರು ಬ್ರಹ್ಮಾದಿಗಳಲ್ಲಿ ಆ ಭಗವಂತ ಬಿಂಬರೂಪನಾಗಿರತಕ್ಕಂತಹ ಭಗವಂತ ಯಾವ ರೀತಿಯಾಗಿದ್ದಾನೆ ಎಂಬುದನ್ನು ಜಗನ್ನಾಥದಾಸರು ಹೇಳುತ್ತಾ ಇದ್ದಾರೆ. ಬಿಂಬರೂಪನು ಈ ನೆರದಿ ಜಡ ಪೊಂಬಸುರ ಮೊದಲಾದ ಸುರರೊಳಗಿಂಬು ಕುಂಡಿಹದಿಂದರಿತು ಧರ್ಮಾರ್ಥ ಕಾಮಗಳ ಹಂಬಲಿಸದ ಅನುದಿನದಿ ವಿಶ್ವಕುಟುಂಬಿ ಕೊಟ್ಟ ಕಣಾನ್ನ ಕುತ್ಸಿತ ಕಂಬಳಿಯೇ ಸೌಭಾಗ್ಯವೆಂದನ ಅವನಂಗರಿಗಳ ಭಜಿಸು. ಭಗವಂತನನ್ನು ಭಜನೆ ಮಾಡಬೇಕು, ಭಗವಂತನನ್ನು ನಾವು ಭಜಿಸಬೇಕು. ಎಂತಹದ್ದು ಅಂತ ಕೇಳಿದರೆ ಬಿಂಬರೂಪನು. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವಯತ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿರೇಚಯ ನಮೋಸ್ತೆ ಅಂತ ಎಂಬಂತಹ ರೀತಿಯಿಂದಾಗಿ ಅವನು ಬಿಂಬರೂಪನಾಗಿರತಕ್ಕಂಥವನು. ನಾವೆಲ್ಲರೂ ಕೂಡ ಭಗವಂತನ ಪ್ರತಿಬಿಂಬಸ್ಥಾನೀಯರಾಗಿರತಕ್ಕಂಥವರು. ಅಂತಹ ಸಂದರ್ಭದಲ್ಲಿ ಆ ಬಿಂಬರೂಪನಾಗಿರತಕ್ಕಂತಹ ಭಗವಂತ ಎಲ್ಲ ಜಡ ಪದಾರ್ಥಗಳಲ್ಲಿ, ಅದೇ ರೀತಿಯಾಗಿ ಬ್ರಹ್ಮ, ರುದ್ರ, ಇಂದ್ರ ಎಲ್ಲ ದೇವತೆಗಳಲ್ಲಿ ಭಗವಂತ ತಾನು ಇದ್ದಾನೆ, ನೆಲೆಸಿದ್ದಾನೆ. ಬಿಂಬರೂಪನು ಈ ತೆರದಿ ಜಡ ಕೊಂಬಸುರ ಮೊದಲಾದ
ಎಲ್ಲ ಅಸುರ ದೇವತೆ ಎಲ್ಲರಲ್ಲಿಯೂ ಕೂಡ ನೆಲೆಸಿದ್ದಾನೆ ಅಂತ ತಿಳ್ಕೊಳ್ಳಬೇಕು. ನೆಲೆಸಿದ್ದಾನೆ, ಹೌದು. ಭಗವಂತ ಸಕಲ ಜೀವ ಜಡಾತ್ಮಕವಾಗಿರತಕ್ಕಂತಹ ಪ್ರಪಂಚದಲ್ಲಿ ಇದ್ದಾನೆ ಎಂಬುದು ಸಿದ್ಧ. ಅದನ್ನು ಇರುವಿಕೆ ಅಲ್ಲ, ಇರುವುದು ಜ್ಞಾನ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಇರುವಿನ ಅರಿವು ಮುಖ್ಯ. ಇದ್ದಾನೆ ಅಂತ ಎಂಬುದರ ಅರಿವು ಮುಖ್ಯ. ಇರವಿನ ಅರಿವು ಅತೀ ಅವಶ್ಯಕವಾಗಿರತಕ್ಕಂತಹದ್ದು. ಆದ್ದರಿಂದ ಆ ಇರವಿನ ಅರಿವು, ಭಗವಂತನ ಇರುವಿಕೆಯ ಅರಿವನ್ನು ನಾವು ತಿಳ್ಕೊಳ್ಳಬೇಕು. ಅವನಿದ್ದಾನೆ ಎಂಬುದನ್ನು ಅರಿತುಕೊಂಡು ಅದಾದ ಮೇಲೆ ಏನು ಮಾಡಬೇಕು? ಅರಿತು ಧರ್ಮ, ಅರ್ಥ, ಕಾಮ ಇದನ್ನು ಅತಿಯಾಗಿ ಇದರಲ್ಲಿ ತಾನು ಆಸಕ್ತಿಯನ್ನು ಪಡಬಾರ್ದು. ತಾನು ಒಳ್ಳೆಯ ರೀತಿಯ ಧರ್ಮ, ಅರ್ಥ ಮತ್ತು ಕಾಮಗಳಿಗಾಗಿ ವಿಪರೀತವಾಗಿ ಯಾವುದೋ ಒಂದನ್ನು ಪಡೀಬೇಕು ಅಂತ ಹೇಳಿಕೊಂಡು ಅದರ ಹಿಂದೆ ತಾನು ಪ್ರಯತ್ನವನ್ನು ಪಟ್ಟು ತನ್ನ ಇಡೀ ಜೀವನವನ್ನು ವ್ಯರ್ಥ ಮಾಡಬಾರದು. ಮತ್ತು ಪ್ರತಿದಿನದಲ್ಲಿಯೂ ಕೂಡ ಸೂರಾರೋಳು ಇಂಬುಗೊಂಡಿಹನೆಂದರಿತು ಧರ್ಮ, ಅರ್ಥ, ಕಾಮಾದಿಗಳನ್ನು ತಾನು ಏನು ಯಾವುದು ಶಾಸ್ತ್ರದ ಚೌಕಟ್ಟಿದೆ ಆ ಶಾಸ್ತ್ರದ ಚೌಕಟ್ಟನ್ನು ಮೀರದೆ, ಶಾಸ್ತ್ರದ ವಿಚಾರವನ್ನು ಮೀರದೆ, ಶಾಸ್ತ್ರದ ಹಿನ್ನೆಲೆಯನ್ನು ಮೀರದೆ ತಾನು ಮಾಡಬೇಕು. ಧರ್ಮಾರ್ಥ ಕಾಮಗಳ ಹಂಬಲಿಸದ ಅನುದಿನದಿ. ಮತ್ತು ತಾನು ಅದಕ್ಕೋಸ್ಕರವಾಗಿ ವಿಪರೀತವಾಗಿ ಹಂಬಲವನ್ನು ಪಡದೆ ಮತ್ತೇನು ಮಾಡಬೇಕು? ವಿಶ್ವಕುಟುಂಬಿ, ಅನುದಿನದಿ ವಿಶ್ವಕುಟುಂಬಿ, ನಿತ್ಯದಲ್ಲಿಯೂ ಕೂಡ ಆ ಭಗವಂತನನ್ನು ಅರಿತು ಭಗವಂತನಿಗೋಸ್ಕರವಾಗಿ ತಾನು ವಿಶ್ವಕುಟುಂಬಿಯಾಗಿರತಕ್ಕಂತಹ ಭಗವಂತನನ್ನು ಅವನು ಕೊಡತಕ್ಕಂತಹ, ಹೇಗೆ ನಾವು ತೇನ ತ್ಯಕ್ತೇನ ಭುಂಜೀತಾ ಮಹಾಗೃದ ಕಸ್ಯ ಸಿದ್ಧನಂ ಅಂತ ಎಂಬಂತಹ ಏನು ನಮಗೆ ಉಪನಿಷತ್ತಿನ ಹಿನ್ನೆಲೆ, ಉಪನಿಷತ್ತಿನ ಚಿಂತನೆ ಇದೆಯೋ ಅದನ್ನು ಸರಿಯಾಗಿ ತೇನ ತ್ಯಕ್ತೇನ ಅವನು ಕೊಟ್ಟಿದ್ದಾನೆ. ಅವನು ಕೊಡುವುದನ್ನು, ಅವನು ಏನು ಕೊಡ್ತಾನೋ ಅದನ್ನು ನಮಗೆ ನಿಶ್ಚಯವಾಗಿಯೂ ಕೊಟ್ಟೇ ಕೊಡ್ತಾನೆ. ಏನು ಕೊಡಬೇಕು, ಏನು ಪ್ರಾಪ್ತಿ ಇದೆಯೋ ಅದನ್ನು ನಾವು ಕಷ್ಟಪಟ್ಟು ನಾವೇನು ಪಡ್ಕೊಳ್ಬೇಕು ಅಂತಿಲ್ಲ. ನಮಗೆ ಯಾವುದೋ ಪ್ರಾಪ್ತಿ ಇದೆಯೋ ಭಗವಂತ ಅದರಲ್ಲಿ ಯಾವತ್ತೂ ಕೂಡ ಅದರಲ್ಲಿ ಎರಡು ಮಾತಿಲ್ಲ. ಭಗವಂತ ಅದನ್ನು ನಿಶ್ಚಯವಾಗಿಯೂ ಕೂಡ ಅದನ್ನು ನಮಗೆ ಕೊಡ್ತಾನೆ. ಅದನ್ನೇ ದಾಸರು ಹೇಳ್ತಾರೆ, ಅನುದಿನದಿ ವಿಶ್ವಕುಟುಂಬಿ ಕೊಟ್ಟ ಕಣಾನ್ನ. ಆ ಭಗವಂತ ಏನು ನಿಮಗೆ ಕೊಡ್ತಾನೆ ಆ ಕಣಾನ್ನ ಕುತ್ಸಿತ ಕಂಬಳಿಯ, ಅವನು ಏನು ಕೊಡ್ತಾನೋ ಅದನ್ನೇ ನೀನು ಮಹತ್ವ ಎಂಬುದಾಗಿ ಅದನ್ನು ವಿಚಾರ ಮಾಡಿಕೊಂಡು ಅದನ್ನು ತಿಳಿದುಕೊಂಡು ಮತ್ತೇನು ಮಾಡಬೇಕು? ಕಂಬಳಿ ಸೌಭಾಗ್ಯವೆಂದು ಅವನು ಕೊಟ್ಟದ್ದೇ ತೇನ ಭುಂಜೀತಾ, ಅವನು ಕೊಟ್ಟದ್ದನ್ನು ನೀನು ಸ್ವೀಕಾರ ಮಾಡಿಕೊಂಡು ಜೀವನ ಮಾಡು. ಮತ್ತು ಅದನ್ನೇ ನಿನಗೆ ಸೌಭಾಗ್ಯ. ನಮಗೆ ಈ ಚಿಂತನೆ ಬಹಳ ಕಷ್ಟ. ಯಾಕೆ ಅಂತ ಕೇಳಿದರೆ, ನಾವು ಏನಾದರೂ ಕೂಡ ನಮಗೆ ಸಿಕ್ಕಲಿಲ್ಲ, ನಮಗೆ ಕೊಡಲಿಲ್ಲ ಅಂತಾದರೆ ನಾವು ನೇರವಾಗಿ ಮೊದಲಿಗೆ ಆಪಾದನೆ ಮಾಡುವುದು ಯಾರನ್ನು ಅಂತ ಕೇಳಿದರೆ ದೇವರನ್ನು. ನಮಗೆ ಕೊಡದೇ ಇರುವುದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ದೇವರು. ನಮಗೆ ಸುಲಭದಲ್ಲಿ ಸಿಗುವಂತಹ ಒಂದೇ ಒಂದು ನೇರ ಕಾರಣ ಯಾರು ಕೇಳಿದರೆ ದೇವರು. ನನಗೆ ದೇವರು ಕೊಡಲಿಲ್ಲ, ನನಗೆ ಪಡ್ಕೊಳ್ಳಿಕ್ಕೆ ಪ್ರಾಪ್ತಿ ಇದೆಯೋ ಇಲ್ವೋ ಅಂತ ನಾವು ಅದನ್ನು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತೇನು ಕೇಳಿದರೆ, ನನಗೆ ಕೊಡದೇ ಇರೋದು ಭಗವಂತನ ತಪ್ಪು. ನಾನು ಪಡ್ಕೊಳ್ಳಿಕ್ಕೆ ಯೋಗ್ಯನೋ ಅಯೋಗ್ಯನೋ ಅದು ಮತ್ತೆ ಅದು ಎರಡನೇದ್ದು. ಅದನ್ನು ನಾನು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ನೇರವಾಗಿ ನನ್ನದೇನು ಕೇಳಿದರೆ ಆಕ್ಷೇಪ ಯಾರು ಕೇಳಿದರೆ ದೇವರು. ನನಗೆ ದೇವರು ಕೊಡಲಿಲ್ಲ, ನನಗೆ ದೇವರು ಕೊಡಬೇಕಿತ್ತು ಕೊಡಲಿಲ್ಲ ಎಂಬುದಾಗಿ ನಾವು ಆಕ್ಷೇಪವನ್ನು ಮಾಡುತ್ತೇವೆ. ಆದರೆ ಹೇಳ್ತಾರೆ, ಕುತ್ಸಿತ ಕಂಬಳಿಯೇ ಸೌಭಾಗ್ಯವೆಂದು. ನಿನಗೆ ಏನು ಕೊಟ್ಟಿದ್ದಾನೋ ಅದನ್ನು ನೀನು ನೋಡಪ್ಪ. ಯಾಕೆ ಅಂತ ಕೇಳಿದರೆ, ಕೊಟ್ಟಂತಹದ್ದನ್ನು ಮೊದಲಿಗೆ ಯೋಚನೆ ಮಾಡಬೇಕು. ಏನು ಕೊಟ್ಟಿದ್ದಾನೋ ಅದನ್ನು ನಾವು ದೇವರಿಗೆ ಅರ್ಪಿಸಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ.
ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ಯವೇದಯೇತ್ ಅಂತ ನಮ್ಮ ನಿತ್ಯದ ಸದಾಚಾರ ಸ್ಮೃತಿಯ ಮಾತು. ಏನು ಕೇಳಿದ್ರೆ, ನಾವು ನಿತ್ಯದಲ್ಲಿಯೂ ಕೂಡ ಯಾರನ್ನ ದೇವರಿಗೆ ಅರ್ಪಿಸಬೇಕು ಅಂತ ಕೇಳಿದ್ರೆ ಬಾಳೆಹಣ್ಣು ಮತ್ತು ಒಣ ಯಾವುದೋ ದ್ರಾಕ್ಷಿ ಅಥವಾ ಯಾವುದನ್ನೋ ಸ್ವೀಕಾರ ಮಾಡೋದು, ಯಾವುದನ್ನೋ ದೇವರಿಗೆ ಸಮರ್ಪಣೆ ಮಾಡೋದಲ್ಲ. ದೇವರಿಗೆ ಏನನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳಿದ್ರೆ ನಮಗೆ ಸಮರ್ಪಣೆಗೆ ಲಿಸ್ಟ್ ಕೊಟ್ಟಿದ್ದಾರೆ ಅವರೇ. ಏನನ್ನು ನೀನು ಸಮರ್ಪಣೆ ಮಾಡಬೇಕು ದೇವರಿಗೆ ಅಂತ. ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಪರಸ್ಮೈ ಸಂಜ್ಞವೇದಯತಿ ಅಂತ. ಹೆಂಡತಿ, ಮಕ್ಕಳು, ನನ್ನ ನೆರೆಹೊರೆಯವರು, ಕೊನೆಗೆ ನನ್ನ ಪ್ರೀತಿ ಪಾತ್ರರು ಯಾರಿದ್ದಾರೋ, ಕೊನೆಗೆ ಯಾವುದು ಕೇಳಿದ್ರೆ ಪ್ರಾಣಾನ್ನ. ಈ ಪ್ರಾಣ ಅವನು ಕೊಟ್ಟದ್ದು ಎಂಬುದನ್ನು ಕೊನೆಗೆ ನಾವು ಅದನ್ನು ಅವನಿಗೆ ಅರ್ಪಿಸಬೇಕು. ಇದನ್ನು ಯಾವಾಗ ನಾವು ಅರಿತುಕೊಳ್ತೇವೆಯೋ, ಇದನ್ನು ನಾವು ಯಾವಾಗ ಈ ಒಂದು ಚಿಂತನೆಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ತೇವೆಯೋ ಆವತ್ತು ನಮಗೆ ಎಲ್ಲವೂ ಕೂಡ ಲಭಿಸಿದಂತಹ ವ್ಯವಸ್ಥೆ. ಅದಕ್ಕೆ ಹೇಳ್ತಾ ಇದ್ದಾರೆ, ವಿಶ್ವಕುಟುಂಬೆ ಕೊಟ್ಟ ಕಣನ್ನ ಕುತ್ಸಿತ ಕಂಬಳಿ ಸೌಭಾಗ್ಯ. ಅವನೇನು ಕೊಡ್ತಾನೋ, ಕಂಬಳಿಯನ್ನು ಕೊಡ್ತಾನೋ ಅದನ್ನು ನೀನು ಸ್ವೀಕಾರ ಮಾಡಿಕೊಂಡು ಬದುಕು, ಅದೇ ನಿನಗೆ ಸೌಭಾಗ್ಯವೆಂದರಿತು ಅವನ ಅಂಗ್ರಿಗಳ ಭಜಿಸು. ನೀನು ಕೇಳ್ತಿ ಅಂತಾದರೆ ಬೇಡಿದರೆ ಎನ್ನೊಡೆಯನ ಬೇಡುವೆನು. ಯಾರನ್ನ ಬೇಡ್ತೇನೆ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಯಾರು ಸಾಮರ್ಥ್ಯ ಉಳ್ಳವರು ಅವ್ರ ಹತ್ರ ಹೋಗಿ ಕೇಳಿ. ಯಾರ್ಯಾರನ್ನು ಕೇಳಿದರೆ ಕೊಡ್ಲಿಕ್ಕೆ ಸಾಮರ್ಥ್ಯ ಉಂಟಾ ಅಂತ ನೋಡ್ಕೊಳ್ಳಿ. ಮೊದಲಿಗೆ ನಾವು ಕೇಳುವುದಕ್ಕೆ ಅರ್ಹರು ಅಂತ ಮೊದಲಿಗೆ ನೋಡ್ಕೊಳ್ಬೇಕು. ನಾವು ಯಾರನ್ನೋ ಒಂದು ಕೇಳಲಿಕ್ಕೆ ಹೊರಟಿದ್ದೇವೆ ಅಂತ ಇಟ್ಕೊಳ್ಳುವ, ಕೇಳಲಿಕ್ಕೆ ಬೇಡಲಿಕ್ಕೆ ಬೇಗುವಂತಹ ಅವನಿಗೆ ಅರ್ಹತೆ ಇದೆಯೋ ಅಂತ. ಅರ್ಹತೆ ಇದ್ದಾಗ ಕೇಳುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ, ಕೇಳಬಹುದು. ಆದರೆ ಅದಕ್ಕೆ ದಾಸರುಗಳು ಯಾವತ್ತೂ ಕೂಡ ಯಾರಲ್ಲಿಯೂ ಕೂಡ ಹೋಗಿ ಕೇಳಲಿಲ್ಲ. ನಿನ್ನ ನಾಮ, ನನಗೆ ನಿನ್ನ ನಾಮ ಉಂಟಲ್ಲವ, ನಿನ್ನ ನಾಮ ಒಂದು ಸಾಕು ನನಗೆ, ಎಲ್ಲವನ್ನೂ ನನಗೆ ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರು, ಗೋಪಾಲದಾಸರು ಇವರೆಲ್ಲರೂ ಕೂಡ ದಾಸ ಪರಂಪರೆ ಯಾರನ್ನು ನಂಬಿಕೊಂಡು ಬಂದದ್ದು ಅಂತ ಕೇಳಿದ್ರೆ ಯಾರನ್ನೋ ಒಬ್ಬನನ್ನು, ಯಾರದೋ ಒಬ್ಬ ಐಶ್ವರ್ಯವುಳ್ಳಂತಹ ರಾಜನನ್ನೋ ಅಥವಾ ಇನ್ನಿತರ ಯಾರನ್ನೋ ಒಬ್ಬರನ್ನು ನಂಬಿಕೊಂಡು ಬಂದದ್ದಲ್ಲ. ಕುಂತಿ ಯಾರನ್ನು ನಂಬಿಕೊಂಡು ಜೀವನ ಮಾಡಿದ್ದು? ಭಗವಂತನನ್ನು ನಂಬಿಕೊಂಡು ಜೀವನ ಮಾಡಿದ್ದವಳು. ಅದೇ ರೀತಿಯಾಗಿ ಈ ಚಿಂತನೆಯನ್ನು ನಮ್ಮಲ್ಲಿ ದೃಢವಾಗಲಿಕ್ಕೆ ಎಷ್ಟು ಜನ್ಮ ತಗೊಳ್ತದೋ ಗೊತ್ತಿಲ್ಲ. ಈ ಚಿಂತನೆ ಯಾವತ್ತು ನಮ್ಮಲ್ಲಿ ಗಟ್ಟಿಯಾಗಿ ಬೇರೂಡ್ತದೋ ಅದನ್ನು ಮೊದಲಿಗೆ ಏನು ಮಾಡಬೇಕು ಅಂತ ಕೇಳಿದ್ರೆ ಬೀಜವಾಪ ಮಾಡಬೇಕು. ಬೀಜ ಹಾಕುವುದು ನಮ್ಮ ಕರ್ತವ್ಯ. ಏನು ಕೇಳಿದ್ರೆ ಮಕ್ಕಳಲ್ಲಿ ಈ ಒಂದು ಸಂಸ್ಕಾರದ ಬೀಜಾವಾಪವನ್ನು ಮಾಡಿದೆವು ಅಂತ ಹೇಳಿದ್ರೆ ಅದು ಒಂದಲ್ಲ ಒಂದು ಕಾಲಕ್ಕೆ ಅದು ಮೊಳಕೆ ಒಡೆದು ಅದರಲ್ಲಿ ಅದು ಗಿಡವಾಗಿ, ಅದು ಮರವಾಗಿ ಒಂದಲ್ಲ ಒಂದು ದಿವಸ ಒಳ್ಳೆಯ ಫಲವನ್ನು ಕೊಟ್ಟೇ ಕೊಡ್ತದೆ ನಿಶ್ಚಯ. ಅದಕ್ಕೋಸ್ಕರವಾಗಿ ಭಗವಂತನನ್ನು ನಂಬಿದೆವು ಅಂತ ಹೇಳಿದ್ರೆ ಹೇಳ್ತಾರೆ, ಅವನು ಸೌಭಾಗ್ಯವೆಂದು ಅವನ ಅಂಗ್ರಿಗಳ ಭಜಿಸು. ಅವನ ಅಂಗ್ರಿ ಬಿಡೆದೋ ನಿನ್ನ ಅಂಗ್ರಿ ಶ್ರೀನಿವಾಸ, ಅವನ ಅಂಗ್ರಿಗಳಂತ ಹಿಡಿದೆವು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಅವನನ್ನು ನಂಬಿಕೆಟ್ಟವರು ಯಾರು? ನಂಬಿಕೆಟ್ಟವರೆಲ್ಲವೋ ರಂಗಯ್ಯನ. ಇದೆಲ್ಲವೂ ಕೂಡ ಕೇವಲ ಸ್ಟೇಟ್ಮೆಂಟ್ಗಳಲ್ಲ, ಏನೋ ಒಂದು LICಯ ಸ್ಟೇಟ್ಮೆಂಟೋ ಅಥವಾ ಇನ್ನಿತರ ಯಾವುದೋ ಒಂದು ವ್ಯವಸ್ಥೆಯ ಸ್ಟೇಟ್ಮೆಂಟ್ ಅಲ್ಲ. ಯೋಗಕ್ಷೇಮಂ ವಹಾಮ್ಯಹಂ ಅಥವಾ ಇನ್ನಿತರ ಯಾವುದೋ ಒಂದು ಭಗವಂತ ಹೇಳಿದಂತಹ ಮಾತು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದ್ರೆ ನಾನು ಯೋಗಕ್ಷೇಮವನ್ನು ನೋಡಿಕೊಳ್ತೇನೆ ಅಂತ ಸುಮ್ಮನೆ ಕಾಟಾಚಾರಕ್ಕೆ ಹೇಳಿದಂತಹ ಮಾತಲ್ಲ ಅದು. ಭಗವಂತ ಹೇಳಿದಂತೆ ನಡೆದುಕೊಳ್ಳುವವನು. ಅಂಬರೀಷನನ್ನು ಉದ್ಧಾರ ಮಾಡಲಿಲ್ವ ಭಗವಂತ? ದೂರ್ವಾಸರು ಬಿಟ್ಟಿರತಕ್ಕಂತಹ ಏನು ಚಕ್ರ ಅದು ಯಾರನ್ನ ಹೋಗಿ ಬೇಡಿದ್ರೂ ಕೂಡ ಯಾರೂ ಕೂಡ ನನ್ನ ಹತ್ರ ಆಗುದಿಲ್ಲ ಅಂತ ಹೇಳಿದಾಗ ಭಗವಂತ ಅಹಂ ಭಕ್ತಪರಾಧೀನ ಅಂತ ಹೇಳಿಕೊಂಡು ನಾನು ಭಕ್ತರಾಧೀನನಾಗಿದ್ದೇನೆ ಅಂತ ಹೇಳಿಕೊಂಡು ಭಕ್ತನನ್ನು ಉದ್ಧರಿಸಲಿಲ್ವ? ಯಾರು ಅವರೆಲ್ಲ ನಂಬಿದ್ದು ಯಾರನ್ನ ಅಂತ ಕೇಳಿದ್ರೆ ನೇರವಾಗಿ ಭಗವಂತನನ್ನು ನಂಬದ್ದು. ಭಗವಂತನಿಗೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ, ಇದು ಭಗವಂತನದ್ದು, ಭಗವತ್ ಪ್ರಸಾದ. ಈ ರೀತಿಯಾಗಿರತಕ್ಕಂತಹ ಚಿಂತನೆ ಇದ್ದುಕೊಂಡು ಯಾವಾಗ ನಾವು ಮುಂದುವರಿತೇವೆಯೋ ಆವತ್ತು ನಮ್ಮ ಕಾರ್ಯದಲ್ಲಿ ಯಶಸ್ಸು ನಿಶ್ಚಿತ ನಮ್ಮದೇ. ಎರಡು ಮಾತಿಲ್ಲ ಇದರಲ್ಲಿ. ಹೇಳ್ತಾರೆ, ಅದನ್ನೇ ಹೇಳಿದ್ದು ಅವನ ಅಂಗ್ರಿಗಳ ಭಜಿಸು.
ನೀನು ಇದನ್ನು ಏನು ಅಂತ ಕೇಳಿದ್ರೆ ಭಜ ಸೇವಾಯ, ನಿನಗೆ ಆರ್ಡರ್ ಇದು, ನೀನು ಇದರಲ್ಲಿ ಮಾಡಬೇಕು ಬೇಡವೋ ಅಂತ ಅಲ್ಲ, ಇದರಲ್ಲಿ ನಿಮಗೆ ಆಪ್ಷನ್ ಕೊಟ್ಟದ್ದಲ್ಲ ಇದು. ಏನೋ ಕೇಳಿದ್ರೆ ನೀನಿದನ್ನು ಮಾಡಬೇಕು ಅಂತ ಹೇಳಿದ್ದು, ಮಾಡ್ತೇವೋ ಬಿಡ್ತೇವೋ ಮತ್ತೆ ನಮ್ಮದು. ಆದರೆ ನಮಗೆ ಆರ್ಡರ್ ಏನು ಕೇಳಿದ್ರೆ ವೇದಗಳ, ಉಪನಿಷತ್ತುಗಳ, ಪುರಾಣಗಳ ಎಲ್ಲದರ ಆರ್ಡರ್ ಏನು ಕೇಳಿದ್ರೆ ಮಾಡಬೇಕು, ಅದನ್ನು ಅವನನ್ನು ಭಜಿಸು ಅಂತ. ಇಟ್ಟಾಂಗೆ ಇರುವೆನು ಹರಿಗೆ, ಎಂತಹ ಪದ್ಯಗಳು ದಾಸರು ನಮಗೆ ಕೊಟ್ಟಿದ್ದಾರೆ. ಏನು ಅವರಲ್ಲಿ ದಾಸರುಗಳಲ್ಲಿ ಏನಾದರೂ ಅವರಲ್ಲಿ ಇತ್ತ? ಕೆಲವು ದಾಸರುಗಳಲ್ಲಿ ಇತ್ತು. ಪುರಂದರ ದಾಸಾರ್ದಿಗಳೆಲ್ಲ ಅವರೆಲ್ಲ ಏನು ಚಿನ್ನದ ಚಮಚವನ್ನು ಇಟ್ಟುಕೊಂಡೇ ಬಂದವರು, ಇಟ್ಟುಕೊಳ್ಳುವ. ಆದರೆ ಕೊನೆಗೆ ಒಂದು ವ್ಯವಸ್ಥೆಯಲ್ಲಿ ಪೂರ್ತಿ ಎಲ್ಲವನ್ನು ಬಿಟ್ಟು ಯಾವುದೂ ಬೇಡ ಅಂತ ಹೇಳಿಕೊಂಡು ಎಲ್ಲವನ್ನೂ ತ್ಯಾಗ ಮಾಡಿ ಹೋಗಿದ್ದು ಯಾರ ಬಳಿಗೆ ಎಂದು ಹೇಳಿದರೆ ಭಗವಂತನನ್ನು ಅರಸಿಕೊಂಡು ಹೋದ್ದು. ಹೀಗೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ ಧರ್ಮಾರ್ಥ, ಇದನ್ನು ಸುರರುಳು ಧರ್ಮಾರ್ಥ ಕಾಮಗಳ ಹಂಬಲಿಸಿದರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಹಂಬಲಿಸಿದರು ಅಂತ ಹೇಳಿದರೆ ಅದನ್ನು ಬಿಟ್ಟು ಬಿಡು ಅಂತ ಅರ್ಥ ಅಲ್ಲ. ಏನು ಕೇಳಿದರೆ ಸಾತ್ವಿಕ ಧರ್ಮ, ಸಾತ್ವಿಕ ಅರ್ಥ, ಸಾತ್ವಿಕ ಕಾಮ, ಸಾತ್ವಿಕ ಮೋಕ್ಷ, ಅದು ಸಾತ್ವಿಕವೇ, ಅದರಲ್ಲೇನು ಪುನಃ ಸಾತ್ವಿಕ ಅಂತ ಬೇಕಾಗಿಲ್ಲ. ಮೋಕ್ಷಕ್ಕೋಸ್ಕರವಾಗಿ ಇದೆಲ್ಲವೂ ಕೂಡ ಮೋಕ್ಷದ ಹಿನ್ನೆಲೆ. ನಮ್ಮದು ಗೋಲಿಯನ್ನು ಕೇಳಿದರೆ ಮೋಕ್ಷ, ಮೋಕ್ಷ ಬೇಕು. ಅದರ ಹಿಂದುಗಡೆ ಇರತಕ್ಕಂತಹದ್ದು ಏನೆಲ್ಲ ಉಂಟು, ಅದಕ್ಕೆ ಸಹಕಾರಿಯಾಗಿರತಕ್ಕಂತಹದ್ದು, ಮೋಕ್ಷ ವಿರುದ್ಧವಾಗಿರತಕ್ಕಂತಹ, ಮೋಕ್ಷಕ್ಕೆ ತೊಡಕನ್ನು ಉಂಟು ಮಾಡುವಂತಹದ್ದು ಬೇಡ. ಮೋಕ್ಷಕ್ಕೆ ಪೂರಕವಾಗಿರತಕ್ಕಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷ ಬೇಕೇ ಬೇಕು. ಹೇಳ್ತಾರೆ ಇದನ್ನು ಪುರುಷಾರ್ಥಗಳನ್ನು ಪಡ್ಕೊಳ್ಬೇಕು, ಅನಿತ್ಯವಾಗಿರತಕ್ಕಂತಹದ್ದು ಬೇಡ. ಹೀಗೆ ಹೇಳ್ತಾರೆ. ಅದನ್ನು ಆ ಮೋಕ್ಷವನ್ನು ನೀಡತಕ್ಕಂತಹ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಭಗವಂತನಿಗೆ ವಿಶ್ವಕುಟುಂಬಿ ಯಾಕೆ ಅಂತ ಕೇಳಿದ್ರೆ ಇಡೀ ಜಗತ್ತು ಯಾರದ್ದು? ಇಡೀ ಜಗತ್ತನ್ನು ನಿಯಮನೆ ಮಾಡುವವನು ಯಾರು? ಹುಟ್ಟಿಸಿದವನು ತಾನೇ, ಅವನೇ ತಾನೇ. ಇದನ್ನು ಹುಟ್ಟಿಸಿದವನು ಅವನೇ, ಅವನೇ ಮತ್ತೆ ಪಾಲನೆ ಮಾಡಬೇಕು. ತಂದೆ ಮಗು ಬಂದಿದೆ ಅಂತಾದಮೇಲೆ ಮಗುವನ್ನು ಪಾಲನೆ ಮಾಡುವಂತಹ, ಪೋಷಣೆ ಮಾಡುವಂತಹ ಜವಾಬ್ದಾರಿಯು ಕೂಡ ತಂದೆಯದ್ದೇ. ಅದನ್ನು ಯಾರದೋ ವ್ಯವಸ್ಥೆಯಲ್ಲಿ ಅದನ್ನು ಪಾಲನೆ ಪೋಷಣೆ ಆಗ್ತದೆ ಅಂತ ಹೇಳಿದರೆ ಹುಚ್ಚು ಅಂತ ಹೇಳ್ತಾರೆ. ಭಗವಂತ ಮಾಡಿದ್ದಾನೆ, ಮಾಡಿದ್ದನ್ನು ಪೋಷಣೆ ಮಾಡ್ತಾನೆ. ಹೇಗೆ ಅವನವನ ಯೋಗ್ಯತಾನುಸಾರವಾಗಿ ಅವನು ಪೋಷಣೆ ಮಾಡ್ತಾನೆ. ಆದರೆ ನಮ್ಮ ಪ್ರಯತ್ನ ಎಂಬುದು ಅದಕ್ಕೆ ಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನನ್ನು ನಾವು ಒಳ್ಳೆಯ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆರಾಧನೆ ಮಾಡಲಿಕ್ಕೆ ಯಾವುದೆಲ್ಲ ನಾವು ನಿತ್ಯದಲ್ಲಿಯೂ ಕೂಡ ಪುಷ್ಪ, ತುಳಸಿ ಇತ್ಯಾದಿಗಳನ್ನು ಅರ್ಚನೆ ಮಾಡ್ತೇವೆ ದೇವರಿಗೆ. ಹೌದು, ಯಾವುದು ಪುಷ್ಪಗಳು? ನಮ್ಮದು ಪುಷ್ಪಗಳೆಲ್ಲ ಇದೆ, ಇವತ್ತಿನ ನಾಳೆಗೆ ಬಾಡಿ ಹೋಗುವಂತಹದ್ದು. ಮತ್ತು ಶಾಸ್ತ್ರ ಕೊಟ್ಟಿರತಕ್ಕಂತಹ ಹೂಗಳು ಯಾವುದು ಅಂತ ಕೇಳಿದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತದಯಾ ಪುಷ್ಪಂ, ಸತ್ಯಪುಷ್ಪಂ ವಿಶೇಷತಃ, ಜ್ಞಾನಪುಷ್ಪಂ, ತವಃಪುಷ್ಪಂ, ಕ್ರಿಯಾಪುಷ್ಪಂ ತಥೈವ ಚ ಧ್ಯಾನಂ ಚೈವ ಅಷ್ಟಮಂ ಪುಷ್ಪಂ ಯೇಭಿಃ ತುಷ್ಯತಿ ಕೇಶವಃ. ಕೇಶವಃ ತುಷ್ಯತಿ ಅನೇನ, ಯಾವುದರಿಂದ ತುಷ್ಯತಿ? ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಎಂಬಂಥ ಪುಷ್ಪ, ಸರ್ವಬೋಧದಯ ಎಂಬಂಥ ಪುಷ್ಪ, ಸರ್ವಬೋಧದಯ ಪುಷ್ಪಂ, ಸತ್ಯಪುಷ್ಪ, ಧ್ಯಾನಪುಷ್ಪ, ತವಃಪುಷ್ಪ, ಕ್ರಿಯಾಪುಷ್ಪ, ಧ್ಯಾನಪುಷ್ಪ, ಇದರಿಂದ ಪುಷ್ಪ. ಈ ಪುಷ್ಪಗಳನ್ನು ಅರ್ಚನೆ ಮಾಡಬೇಕು ದೇವರಿಗೆ. ಇವತ್ತಿನ ನಾಳೆಗೆ ಬಾಡಿ ಕೊಳೆತು ನಾರುವಂಥ ಹೂಗಳು ಹೋಗ್ತದೆ, ಬೇಡ ಅಂತ ಅರ್ಥ ಅಲ್ಲ. ಅದಕ್ಕೆ ನಿಯಮ ಕೊಟ್ಟಿದ್ದಾರೆ. ಯಾವುದು ಅಂತ ಕೇಳಿದರೆ ಹೂಗಳನ್ನು ಅರ್ಚನೆ ಮಾಡಬೇಕು ದೇವರಿಗೆ, ತುಳಸಿಯನ್ನು ಅರ್ಚನೆ ಮಾಡಬೇಕು. ಯಾವುದು ಅಂತ ಕೇಳಿದರೆ ಅದಕ್ಕೂ ಕೂಡ ಪ್ರಮಾಣಗಳಿದೆ, ಪುರಾಣಗಳು ಕೊಟ್ಟಿದೆ. ನಾವು ನಿತ್ಯದಲ್ಲಿಯೂ ಕೂಡ ಅರ್ಚನೆಯನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಹೂಗಳು ಯಾವುದು ಅಂತ ಕೇಳಿದರೆ ಗ್ರಾಹ್ಯ ಅಗ್ರಾಹ್ಯ ಪುಷ್ಪಗಳನ್ನು ಹೇಳಿದ್ದಾರೆ. ಸ್ವಾರಾಮವನಜಾನ್ಯಪಿ ಅಕ್ರೀತಾನ್ಯ ಪ್ರದತ್ತಾನಿ ಚೌರ್ಯ ಲಬ್ಧಾನಿ ಯಾನಿ ಚ. ಯಾವುದು ಅಂತ ಕೇಳಿದರೆ ದೇವರಿಗೆ ಹೂ
ಸ್ವಾರಾಮವನಜಾನ್ಯಪಿ, ನಿನ್ನ ಮನೆಯಲ್ಲಿ ಬಿಟ್ಟಂಥ ಹೂವನ್ನು ನೀನು ದೇವರಿಗೆ ಕೊಡಬೇಕಾಗಿರತಕ್ಕಂಥದ್ದು. ಸ್ವಾರಾಮ ವನಜಾನಿ, ನಿನ್ನ ಮನೆಯಲ್ಲಿ ಏನು ಹೂ ಇದೆಯೋ ಅದನ್ನು ದೇವರಿಗೆ ಕೊಡು. ಸ್ವಾರಾಮ ವನಜಾನಿ ಅಕ್ರೀತಾನಿ, ಕ್ರಯಕ್ಕೆ ಬೇಡ. ಅಕ್ರೀತಾನಿ ಅಪ್ರದತ್ತಾನಿ, ಯಾರಿಂದಲೋ ಕೊಡಲ್ಪಟ್ಟದ್ದು. ಅಪ್ರದತ್ತಾನಿ ಅಥವಾ ಯಾವುದೋ ಕಳ್ಳತನಿಂದ ತಂದದ್ದು. ಚೌರ್ಯಾತ್, ಅದೂ ಬೇಡ. ಚೌರ್ಯಾಲಬ್ಧಾನಿ ಯಾನಿಚ, ಇನ್ನು ಸುಗಂಧ ನಿರ್ಗಂಧವಾಗಿರತಕ್ಕಂತಹ ಪುಷ್ಪಗಳು, ಅದೂ ಬೇಡ. ಅದಕ್ಕೋಸ್ಕರವಾಗಿ ಇದೆಲ್ಲ ಆಗದೇ ಇರತಕ್ಕಂತಹದ್ದು ಒಳ್ಳೆಯದು ಯಾವುದು ಕೇಳಿದ್ರೆ ಜ್ಞಾನ, ತಪಸ್ಸು, ಅಹಿಂಸಾ, ಸರ್ವಭೂತದಯ. ಇದನ್ನು ನಿತ್ಯದಲ್ಲೂ ಕೊಡಲಿಕ್ಕೆ ಏನೂ ಕೊಡಬೇಕು ಅಂತಿಲ್ಲ. ದೇವರ ಇದಕ್ಕೆ ಹಣವೇ ಬೇಕು ಅಂತಿಲ್ಲ. ಆದರೂ ಕೂಡ ನಿತ್ಯದಲ್ಲಿಯೂ ಕೂಡ ನಾವು ಏರಿಸುವಂತಹ, ನಿತ್ಯದಲ್ಲಿಯೂ ಕೂಡ ಪೂಜೆ ಮಾಡುವಂತಹ ಜಲ, ತುಳಸಿ, ಹೂವು, ಇದರಲ್ಲಿ ಇರುವಂತಹ ಭಗವಂತನ ಸಂಖ್ಯೆಯನ್ನು ಜಗನ್ನಾಥದಾಸರು ನಮಗೆ ಅದರ ಸಂಖ್ಯೆಯನ್ನು ಹೇಳುತ್ತಾರೆ. ಎಷ್ಟು ರೂಪಗಳು ಆ ನೀರಿನಲ್ಲಿ, ಜಲದಲ್ಲಿ, ಗಂಧದಲ್ಲಿ, ತುಳಸಿಯಲ್ಲಿ ಎಷ್ಟೆಷ್ಟು ರೂಪಗಳಿದೆ ಅಂತ. ಅಂದರೆ ನಾವು ಶಾಲಿಗ್ರಾಮಾದಿಗಳನ್ನು ಪೂಜೆ ಮಾಡ್ತಾ ಇದ್ದೇವೆ. ಶಾಲಿಗ್ರಾಮಾದಿಗಳನ್ನು ಪೂಜೆ ಮಾಡುವಂತಹದ್ದು ಜಲ, ಗಂಧ, ಪುಷ್ಪ, ತುಳಸಿ ಇತ್ಯಾದಿಗಳಿಂದ. ಇದೆಲ್ಲವೂ ಕೂಡ ದೇವರ ರೂಪಗಳಿಂದ ಭರಿತವಾದದ್ದು ಎಂಬಂತಹ ಚಿಂತನೆಯಿಂದ ಪೂಜೆ ಮಾಡಿದಾಗ ಎಷ್ಟು ಅನಂತವ ರೂಪಗಳಿಂದ ಪೂಜೆ ಮಾಡಿದಂತಹ ಪುಣ್ಯ ನಮಗೆ ಸಿಕ್ಕಿತು. ಕೇವಲ ಯಾವುದೋ ಒಂದು ಶಾಲಿಗ್ರಾಮ, 2 ಶಾಲಿಗ್ರಾಮ, ಯಾವುದೋ ಒಂದು ಪ್ರತಿಮೆ, ಯಾವುದೋ ಒಂದು ರೂಪವನ್ನು ಪ್ರತಿಮೆ ನಾವು ಪೂಜೆ ಮಾಡಿದ್ದಲ್ಲ. ಇದೆಲ್ಲವೂ ಕೂಡ ಪೂಜೆ ಆಯ್ತಲ್ವ. ಭಗವಂತನನ್ನ ಜಲ, ಗಂಧ, ಪುಷ್ಪ, ಧೂಪ, ದೀಪ, ಇದರಲ್ಲಿರತಕ್ಕಂತಹ ಒಂದೊಂದು ರೂಪಗಳ ಚಿಂತನೆಯೂ ಕೂಡ ಪೂಜೆ ಆಯ್ತಲ್ವ. ಹೇಳ್ತಾರೆ, ವಾರಿಯೊಳಗಿಪ್ಪತ್ತ 4 ಮೇಲ್ 317 ರೂಪವು ಶ್ರೀ ತುಳಸೀದಳದಿ 161 ಪುಷ್ಪದಿ 3 ದಶ ದೀಪದೊಳು 403 ಸುಮೂರ್ತಿಗಳು ಗಂಧದೊಳು ಇರುತ್ತಿಹವು. ಎಷ್ಟೆಷ್ಟು ರೂಪಗಳಿದೆ. ಇದೆಲ್ಲವೂ ಕೂಡ ನಮಗೆ ಕೇವಲ ಚಿಂತನೆಯನ್ನು ಮಾಡಬಹುದು. ದೇವರಿಗೋಸ್ಕರ ಗಂಧವನ್ನು ತೀಯ್ತೇವೆ. ಗಂಧವನ್ನು ತೀಯುವಾಗ ಗಂಧ ದೇವರಿಗೋಸ್ಕರನೇ ಎಂಬಂತಹ ಒಂದು ಚಿಂತನೆ, ಅದೊಂದು ಪೂಜೆಯಾಯಿತು. ಅದಾದ ಮೇಲೆ ಅದರಲ್ಲಿರ್ತಕ್ಕಂತಹ ಭಗವಂತನ ರೂಪ ಎಷ್ಟು ಅಂತ ಕೇಳಿದರೆ ಹೇಳ್ತಾರೆ, ನೀರಿನಲ್ಲಿ ವಾರಿಯೊಳಗೆ, ವಾರಿ ಎಷ್ಟಿದೆ ವಾರಿಯಲ್ಲಿ ಅಂತ ಕೇಳಿದರೆ ವಾರಿಯೊಳಗೆ 24 ರೂಪಗಳು. ಕೇಶವಾದಿ ನಮಗೆ ಸುಲಭದಲ್ಲಿ ಚಿಂತನೆ ಮಾಡಲಿಕ್ಕಾಗುವುದು. ನಾವು ಇದನ್ನಿಟ್ಟುಕೊಳ್ಳುವ ಕೇಶವ, ನಾರಾಯಣ, ಮಾಧವ, ಗೋವಿಂದ, ಮಸೂದ ಇದನ್ನಿಟ್ಟುಕೊಳ್ಳುವ. ಇನ್ನು ಸಂಕರ್ಷಣ, ವಾಸುದೇವ, ನಿರುದ್ಧ, ಪ್ರದ್ಯುಮ್ನ, ಹೀಗೆ ಇದನ್ನಿಟ್ಟುಕೊಳ್ಳುವ. ಕೇಶವಾದಿ 12, ಸಂಕರ್ಷಣಾದಿ 12, 24 ರೂಪಗಳಾಯಿತು. ಅದಾದ ಮೇಲೆ ತುಳಸಿ ದಳದಲ್ಲಿ ಎಷ್ಟು ಅಂತ ಕೇಳಿದರೆ 5317 ರೂಪಗಳು. ಏನಿದು? ಒಂದು ತುಳಸಿ ದಳದಲ್ಲಿ ಇಷ್ಟು ರೂಪಗಳಿದೆ ಅಂತ ಹೇಳಿದ ಮೇಲೆ ಎಷ್ಟು ರೂಪಗಳು ಭಗವಂತನದ್ದು. ಈ ತುಳಸಿ ದಳದಲ್ಲಿ ಹೇಳ್ತಾರೆ 24, 32,000 ಮೇಲ್ 317 ರೂಪವು ತುಳಸಿ ದಳದಿ, 5317 ರೂಪಗಳು ತುಳಸಿಯಲ್ಲಿ. ಪುಷ್ಪದಲ್ಲಿ 161 ರೂಪಗಳು. ಯಾವುದೇ ಪುಷ್ಪವನ್ನಿಟ್ಟುಕೊಳ್ಳಿ, ಪುಷ್ಪದಲ್ಲಿ ಭಗವಂತನ 161 ರೂಪಗಳು ಸನ್ನಿಧಾನ ಇದೆ. ಗ್ರಾಹ್ಯಾಗ್ರಾಹ್ಯದಲ್ಲಿ ಅದು ಇಟ್ಟುಕೊಳ್ಳಬೇಕು. ಯಾಕೆ? ಅಗ್ರಾಹ್ಯದಲ್ಲಿ ಏನಿಲ್ಲ ಅಂತ, ಭಗವಂತನ ರೂಪ ಇಲ್ಲ ಅಂತ ಹೇಳುವುದು ಬೇಡ. ಯಾಕೆ ಅಂತ ಕೇಳಿದ್ರೆ ಜಡದಲ್ಲಿ ಭಗವಂತನ ಸನ್ನಿಧಾನ ಇಲ್ವ? ಜಡದಲ್ಲಿ ಜಡ ಪದಾರ್ಥಗಳು ಭಗವಂತನ ಸೃಷ್ಟಿಯಲ್ಲಿ ಬಂದದ್ದಲ್ವ? ಜಡ ಪದಾರ್ಥಗಳು ಭಗವತ್ ಸೃಷ್ಟಿಯೇ. ಆದರೆ ಹಾಗೆ ಅಂತೇಳಿ ಅದರಲ್ಲಿ ಭಗವಂತನ ಸನ್ನಿಧಾನ ಇಲ್ಲ ಅಂತ ಎಂಬಂತಹ ಚಿಂತನೆ ಬೇಡ. ಪುಷ್ಪದಲ್ಲಿ ಎಷ್ಟು ರೂಪಗಳಿದೆ ಅಂತ ಕೇಳಿದ್ರೆ ಹೇಳ್ತಾರೆ, ಭಗವಂತನದ್ದು ಪುಷ್ಪದಿ 161 ಪುಷ್ಪದಿ 161 ರೂಪಗಳು ಪುಷ್ಪದಲ್ಲಿ ಉಂಟು. ಆಮೇಲೆ 3 ದಶ 300 ರೂಪಗಳು, 3 ದಶ 13 ರೂಪಗಳು ಅದು ದೀಪದಲ್ಲಿ. ಯಾವುದೇ ದೀಪವನ್ನು ನಾವು ದೇವರಿಗೆ ದೀಪವನ್ನು ಹಚ್ಚುವಾಗ ದೇವರ ರೂಪಗಳು ಇದರಲ್ಲಿ ಸನ್ನಿಹಿತವಾಗಿವೆ. ಅಂತಹ ದೀಪ ಹೇಗೆ ಹೊರಗಿನ ಬಾಹ್ಯವಾಗಿರತಕ್ಕಂತಹ ಕತ್ತಲೆಯನ್ನು ನಾಶ ಮಾಡಿದ್ದು, ನನ್ನ ಒಳಗಿರತಕ್ಕಂತಹ ಕತ್ತಲೆಯನ್ನು ಆ ಭಗವಂತ ನಾಶ ಮಾಡಲಿ ಎನ್ನುವಂತಹ ಚಿಂತನೆಯಲ್ಲಿ ನಾವು ದೀಪವನ್ನು ಹಚ್ಚಬಹುದು. ಒಂದೊಂದು ತುಳಸಿಯನ್ನು ದೇವರಿಗೆ ಏರಿಸುವಾಗ ಅದರಲ್ಲಿ ಭಗವಂತನ 317 ರೂಪಗಳು ಇದೆ ಎಂಬಂತಹ ಚಿಂತನೆ. ಹೂವನ್ನು ಭಗವಂತನಿಗೆ ಕೀಳುವಾಗ ಅದರಲ್ಲಿ ಭಗವಂತನ 161 ರೂಪಗಳು.
ಇನ್ನು ಗಂಧದಲ್ಲಿ 403 ಭಗವಂತನ ರೂಪಗಳು. ಹೀಗೆ ಆ ಭಗವಂತನನ್ನು ಪೂಜೆ ಮಾಡಲಿಕ್ಕೆ ಏನೆಲ್ಲ ದಾಸರು ಆರಂಭದಲ್ಲಿ ಹೇಳುವಾಗಲೇ ಹೇಳ್ತಾರೆ, ಒಲ್ಲನೋ ಹರಿ ಒಲ್ಲನೋ ತುಳಸಿ ಇಲ್ಲದ ಪೂಜೆ ಅಂತ. ತುಳಸಿಯ ಮಹತ್ವವನ್ನು ಎಷ್ಟು ಕೊಟ್ಟಿದ್ದಾರೆ ತುಳಸಿಗೆ ಅಂತ ಕೇಳಿದ್ರೆ, ತುಳಸಿ ಇಲ್ಲ ಅಂತಾದರೆ ಪೂಜೆಯನ್ನೇ ಮಾಡಬೇಡಿ ಅಂತ. ಕಡೆಯ ಪಕ್ಷ ತುಳಸಿ ಇಲ್ಲ ಅಂತಾದರೆ ತುಳಸಿಯ ಕಾಷ್ಟದಿಂದ ಹೇಳ್ತಾರೆ. ತುಳಸಿಯ ಎಲೆ ಇಲ್ಲ ಅಂತಾದರೆ ಕಾಷ್ಟ ಇಲ್ಲ ಅಂತಾದರೆ ತುಳಸಿಯ ಮೃತ್ತಿಕೆಯೂ ಕೂಡ ಶ್ರೇಷ್ಠ ಎಂಬಂತಹ ಚಿಂತನೆಯನ್ನು ಹೇಳ್ತಾರೆ. ಅಂದರೆ ತುಳಸಿಗಿರತಕ್ಕಂತಹ ಮಹತ್ವ ಅಂತಹದ್ದು. ಯಾಕೆ ಅಂತ ಕೇಳಿದರೆ, ಒಂದು ತುಳಸಿಯಲ್ಲಿ ಭಗವಂತನ ಮಡದಿಯಾಗಿರತಕ್ಕಂತಹ ಲಕ್ಷ್ಮಿಯ ಸನ್ನಿಧಾನ, ಇನ್ನೊಂದು ಸ್ವಯಂ ತನ್ನದೇ ಸನ್ನಿಧಾನ. ಭಗವಂತನ ಅಷ್ಟೊಂದು ರೂಪಗಳು ಇದರಲ್ಲಿದೆ. ಅದಕ್ಕೋಸ್ಕರವಾಗಿ ಒಲ್ಲನೋ ಹರಿ ಒಲ್ಲನೋ ಅಂತ ಹೇಳಿಕೊಂಡು ತುಳಸಿ ಇಲ್ಲದ ಪೂಜೆ, ನಾವು ಲೌಕಿಕವಾಗಿರತಕ್ಕಂಥ ತುಳಸಿ ಎಂಬುದಾಗಿ ಇಟ್ಟುಕೊಂಡು ಅದನ್ನು ಚಿಂತನೆ ಮಾಡುವ. ಭಗವತ್ ಪ್ರಜ್ಞೆ ಇಲ್ಲದಂತಹ ಪೂಜೆ ಯಾರಿಗೆ ಬೇಕು? ಭಗವಂತನಿಗೆ ಬೇಕಾ? ಭಗವಂತನ ಪ್ರಜ್ಞೆ ಇಲ್ಲದೆ ಪೂಜೆ ಮಾಡ್ತಾ ಇರ್ತಾನೆ. ಭಗವತ್ ಪ್ರಜ್ಞೆ ಇಲ್ಲದೆ ಯಾವುದೋ ವ್ಯವಸ್ಥೆಯಲ್ಲಿ ಪೂಜೆ ಮಾಡ್ತಾ ಇದ್ದರೆ ಏನು ಉಪಯೋಗ? ಏನು? ಒಟ್ಟು ಕ್ರಿಯೆ ಆಗ್ತಾ ಉಂಟು. ಏನೋ ಒಂದು ಇದನ್ನು ಮಾಡ್ತಾನೆ, ಅಲ್ಲಿಂದ ಆಗ್ತಾನೆ, ದೇವರನ್ನು ತೆಗಿತಾನೆ, ಏನೋ ಮಾಡ್ತಾನೆ, ಏನಾಯಿತು? ಭಗವತ್ ಪ್ರಜ್ಞೆ ಇಲ್ಲ ಅಂತಾದರೆ, ಭಗವತ್ ಪ್ರಜ್ಞೆ ಇಲ್ಲದಂತಹ ಪೂಜೆ ಅದನ್ನು ಯಾವತ್ತೂ ಕೂಡ ಭಗವಂತ ಸ್ವೀಕಾರ ಮಾಡುವುದಿಲ್ಲ. ಅದಕ್ಕೋಸ್ಕರವಾಗಿ ಭಗವತ್ ಪ್ರಜ್ಞಾಸಹಿತವಾಗಿಯೇ ಪೂಜಾದಿಗಳನ್ನು ಮಾಡಬೇಕು ಎಂಬುದಾಗಿ ನಮಗೆ ಜಗನ್ನಾಥದಾಸರು ಈ ಚಿಂತನೆಯನ್ನು ನೀಡಿದ್ದಾರೆ. ಹೀಗೆ ನಾವು ನಮ್ಮ ನಿತ್ಯದಲ್ಲಿಯೂ ಕೂಡ ಏನನ್ನು ನಾವು ಮಾಡಿದ್ರೂ ಕೂಡ ಭಗವಂತನ ಪರವಾಗಿ ಭಗವತ್ ಸನ್ನಿಧಾನವನ್ನು, ಭಗವತ್ ಚಿಂತನೆಯನ್ನು ಮಾಡಿಕೊಂಡು ನಮ್ಮ ನಿತ್ಯದ ಜೀವನವನ್ನು ಪೂಜೆಯನ್ನಾಗಿಸುವ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.